ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಇವತ್ತು ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ನೋಡಿ, ಇವತ್ತಿನ ಟಾಪಿಕಲ್ಲಿ ನಾವು ರಿವರ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಅಥವಾ ಭಾರತದಲ್ಲಿ ಕಂಡುಬರುವಂಥ ಪ್ರಮುಖ ಸರೋವರ, ಕೆಲವೊಂದು ಕಣಿವೆ ಮಾರ್ಗಗಳು, ಮೌಂಟೇನ್ ಪಾಸ್ ಇಟ್ಕೊಂಡು ಅದರ ಮೇಲೆ ಹೇಗೆ MCQ ಕ್ವಶನ್ಸನ್ನು ಕೇಳ್ತಾನೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಕಾನ್ಸೆಪ್ಟ್ ಅನ್ನುವಂಥದ್ದು ಆಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಅದರ ಜೊತೆಗೆ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ನೋಡಿ, HSTR ಆಗಿರ್ಬೋದು, GPT ಆಗಿರ್ಬೋದು, PSTR, ಈ ಮೂರು ಎಕ್ಸಾಮಲ್ಲೂ ಕೂಡ ಈ ಏರಿಯಾದ ಮೇಲೆ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ನೋಡಿ, HSTR GPSTR ಎನ್ನುವಂತಹ ಒಂದು ಕಾನ್ಸೆಪ್ಟನ್ನು ನೋಡಿದಾಗ ಈ ಒಂದು ಟೀಚರ್ ರಿಕ್ರೂಟ್ಮೆಂಟಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಯಾರು ಆಯ್ಕೆ ಆಗಬೇಕಂತ ಅಂದ್ಕೊಂಡಿರ್ತೀರೋ, ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಏನು ಎಜುಕೇಷನ್ ಮಾಡಿರ್ತೀರೋ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಹಾಗಾದರೆ ಈ ಪ್ರಶ್ನೆಯನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ಸ್ನೇಹಿತರೆ, ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನವೂ ಕೂಡ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ ನೋಡಿ, HSTRಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಸಿಗುತ್ತೆ, ಅದರ ಜೊತೆಗೆ PM ಮೆಥಡ್ ಕೂಡ ಸಿಗುತ್ತೆ. ಹಾಗೆ GPT ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್ ಸೈನ್ಸ್, ಹಾಗೆ TETಗೆ ನೀವು ತಯಾರಿಯನ್ನು ನಡೆಸ್ತಾ ಇದ್ರೆ ಅದು ಕೂಡ ಕೋರ್ಸ್ ಸಿಗುತ್ತೆ. ಹಾಗೆ PSTR ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಎಲ್ಲ ಸಿಲೆಬಸ್ಸನ್ನು ಒಳಗೊಂಡಿರುವಂತಹ ಕೋರ್ಸು ಕೂಡ ನಿಮಗೆ ಸಿಗುತ್ತೆ. ಇವಿಷ್ಟು ಕೋರ್ಸನ್ನು ನಮ್ಮ ಆನ್ಲೈನ್ ಮೂಲಕ ನೀವು ಪಡ್ಕೋಬಹುದು. ಹಾಗಾದರೆ ಇದನ್ನು ಹೇಗೆ ಪರ್ಚೇಸ್ ಮಾಡ್ಕೋಬೋದಪ್ಪ ಅಂದರೆ, ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ಕೋರ್ಸ್ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ವಿಡಿಯೋ ಸಿಗುತ್ತೆ. ಚಾಪ್ಟರ್ ವೈಸಲ್ಲಿ ಕ್ಲಾಸ್ ಮಾಡಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀವಿ, ನೀವು ವಾಚ್ ಮಾಡ್ಬೋದು. ನೀವು ಕೇಳ್ಬೋದು ಸ್ನೇಹಿತರೆ, HSTR, GPSTR, PSTR ಯಾವಾಗ ನೋಟಿಫಿಕೇಷನ್ನು? 2 ವರ್ಷ 3 ವರ್ಷದಿಂದ ಓದ್ತಾನೆ ಇದ್ದೀವಿ, ನೋಟಿಫಿಕೇಷನ್ ಮಾಡ್ತೀವಂತ ಅಂತಾನೆ ಇದ್ದಾರೆ, ಆದರೆ ನೋಟಿಫಿಕೇಷನ್ ಆಗ್ತಾ ಇಲ್ಲ ಅಂಥೇಳಿ. ಏನೇ ಆಗಲಿ, ನಿಮಗೆ ಆರ್ಥಿಕವಾಗಿ ಬಹಳಷ್ಟು ತೊಂದರೆ ಆಗ್ತಾ ಇರಬಹುದು. ನೀವು ಏನು ಮಾಡಬೇಕಪ್ಪ ಅಂದರೆ, ಓದಿನ ಜೊತೆಗೆ ಯಾವುದಾದ್ರು ಒಂದು ಪಾರ್ಟ್ ಟೈಮ್ ಜಾಬ್ ಅಂಥೇಳಿ ಮಾಡಿಕೊಂಡಾಗ ನಿಮಗೆ ಮೈಂಡು ಕೂಡ ಫ್ರೀ ಆಗುತ್ತೆ. ಒಂದು ರೀತಿ ನೀವು ಕೆಲಸ ಮಾಡ್ತಾ ಇರ್ತೀರಿ, ಆರ್ಥಿಕವಾಗಿ ಸ್ವಲ್ಪನಾರು ನಿಮಗೆ ಫೈನಾನ್ಸಿಯಲಿ ಪೇರೆಂಟ್ ಮೇಲೆ ಡಿಪೆಂಡ್ ಆಗೋದು ತಪ್ಪತ್ತೆ. ಇನ್ನು ಬೇರೆ ಟೈಮಲ್ಲಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ನೋಟಿಫಿಕೇಷನ್ ಆಗೋವರೆಗೂ ಈ ರೀತಿ ಆಲ್ಟರ್ನೇಟ್ ಆಗಿರುವಂಥ ಒಂದು ಜಾಬನ್ನು ಮಾಡ್ತಾ ಹೋಗಲೇಬೇಕಾಗತ್ತೆ. ನೋಟಿಫಿಕೇಷನ್ ಆದ ನಂತರ ಕಂಪ್ಲೀಟಾಗಿ ಅದನ್ನು ಡ್ರಾಪ್ ಮಾಡಿ, ಹಾಗೆ ಕಂಟಿನ್ಯೂ ಮಾಡಿ, ಡೀಪಾಗಿ ಚೆಂದಾಗಿ ಓದಿ. 100% ಈ ವರ್ಷ ಆಗುವಂತಹ ನೋಟಿಫಿಕೇಷನಲ್ಲಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವರು ಸಕ್ಸಸ್ ಅಂತೂ ಆಗೇ ಆಗ್ತಾರೆ. ಹಾಗಂತ ಹೇಳಿ ಯಾವುದೇ ರೀತಿಯಲ್ಲಿ ಹಿಂದೇಟನ್ನು ಹಾಕಕ್ಕೆ ಹೋಗಬೇಡಿ. ನೋಟಿಫಿಕೇಷನ್ ಆಗಲ್ಲ, ಓದೋದೇ ಬಿಟ್ಟು ಬಿಡೋಣ ಅನ್ನುವಂತಹ ಮನಸ್ಥಿತಿಗಂತೂ ಹೋಗಬೇಡಿ. ಯಾಕಂದರೆ ಯಾವ ಟೈಮಲ್ಲಾದ್ರೂ ನೋಟಿಫಿಕೇಷನ್ ಆಗ್ಬೋದು, ಯಾಕಂದರೆ ಸರ್ಕಾರದ ನಿರ್ಧಾರ. ಯಾಕಂದರೆ ಇವತ್ತಾರು ಆಗ್ಬೋದು, ಇನ್ನೊಂದು ತಿಂಗಳು ಬಿಟ್ಟಾರು ನೋಟಿಫಿಕೇಷನ್ ಆಗ್ಬೋದು. ಪ್ರಯತ್ನ ಮಾತ್ರ ಬಿಡಕ್ಕೆ ಹೋಗಬೇಡಿ. ನಿಮಗೆ ಮನಸ್ಸಿಗೆ ಆ ರೀತಿ ಏನಾದ್ರು ಓದೋದು ನಿಮಗೆ ಸಾಕಾಗಿದ್ರೆ, ನಿಮಗೆ ಆ ರೀತಿ ಮನಸ್ಥಿತಿ ಏನಾಗಿದೆ, ಆಲ್ಟರ್ನೇಟ್ ಆಗಿ ಅದಕ್ಕೆ ಪಾರ್ಟ್ ಟೈಮ್ ಜಾಬನ್ನು ಮಾಡ್ತಾ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ ಅಂತ ನಿಮಗೆ ಸಜೆಷನ್ ಕೊಡ್ತಾ ಇರೋದು. ಹಾಗಾದರೆ ಸ್ನೇಹಿತರೆ, ಈ ಆನ್ಲೈನ್ ಕೋರ್ಸ್ ಏನಾದ್ರು ನೀವು ಪರ್ಚೇಸ್ ಮಾಡಿಕೊಂಡ್ರೆ ಈ ಫ್ರೀ ಟೈಮಲ್ಲಿ ಕಂಪ್ಲೀಟ್ ಆಗಿರುವಂತಹ ಕ್ಲಾಸನ್ನು ಕೇಳ್ಕೊಳ್ಳೋದ್ರ ಮೂಲಕ ನಿಮ್ಮ ಕೀ ಪಾಯಿಂಟ್ ನೋಟ್ಸನ್ನು ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ಆ ಸೋರ್ಸನ್ನು ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಈ ಕೆಳಗಿನ ಯಾವ ನದಿಯು ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿದೆ ಅಂತ ಇದೆ. ಲಾರ್ಜ್ ಡ್ರೈನೇಜ್ ಏರಿಯಾ ಹೊಂದಿರುವಂತಹ ನದಿ ಯಾವುದು ಅಂಥೇಳಿ. ಇಲ್ಲಿ 4 ನದಿಗಳನ್ನು ಕೊಟ್ಟಿದ್ದಾರೆ. ಒಂದು ಕಾವೇರಿ ನದಿ ಅಂತ ಇದೆ, ಕೃಷ್ಣ ಇದೆ, ಮಹಾನದಿ, ನರ್ಮದಾ ಅಂತ ಹೇಳಿ ನದಿ ಕಂಡು ಬರ್ತಾವೆ. ಈ ನದಿಗಳ ಜಲಾನಯನ ಪ್ರದೇಶವನ್ನು ನಾವು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅನ್ನೋದು ಗೊತ್ತಾಗತ್ತೆ. ನೋಡಿ ಸ್ನೇಹಿತರೆ, ಇದರ ಜಲಾನಯನ ಪ್ರದೇಶವನ್ನು ನೋಡ್ತಾ ಹೋಗೋದಾದರೆ, ಕಾವೇರಿ ನದಿಯ ಜಲಾನಯನ ಪ್ರದೇಶ ಎಷ್ಟಿದೆಯಪ್ಪ ಅಂದರೆ 81,155 ಚದರ ಕಿಲೋಮೀಟರ್ ಅಷ್ಟು ಹೊಂದಿದೆ. ಹಾಗೆ ಕೃಷ್ಣಾ ನದಿಯ ಜಲಾನಯನ ಪ್ರದೇಶ 2,58,948 ಚದರ ಕಿಲೋಮೀಟರ್ ಹೊಂದಿದ್ರೆ, ಮಹಾನದಿ ಏನಿದೆಯಲ್ಲ ಇದು 1,41,589 ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ಹಾಗೆ ನರ್ಮದಾ ನದಿ ಅನ್ನುವಂಥದ್ದು 98,796 ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ಈ ಒಂದು 4 ನದಿಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗಿರುತ್ತೆ ನೋಡ್ರಿ, ಇಲ್ಲಿ ಕೃಷ್ಣಾ ನದಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ಮೊದಲನೇ ಪ್ರಶ್ನೆಗೆ. ಕೃಷ್ಣಾ ನದಿ ಅನ್ನುವಂಥದ್ದು 4 ರಾಜ್ಯಗಳಲ್ಲಿ ಹರಿಯುತ್ತೆ.
ಮಹಾರಾಷ್ಟ್ರದಲ್ಲಿ ಉಗಮವಾಗತ್ತೆ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿ ಅಲ್ಲಿಂದ ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕದ ತೆಲಂಗಾಣದ ಮೂಲಕ ಆಂಧ್ರ ಪ್ರದೇಶಕ್ಕೆ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿ ಇದು. ಹಾಗಾದರೆ ಈ ಕೃಷ್ಣಾ ನದಿ ಕರ್ನಾಟಕದಲ್ಲೇ ಅತಿ ಉದ್ದ ಹರಿಯುವಂತಹ ನದಿ ಯಾವುದಪ್ಪ ಅಂದರೆ ಅದು ಕೃಷ್ಣಾ ನದಿ. ಲಾಂಗೆಸ್ಟ್ ರಿವರ್ ಇನ್ ಕರ್ನಾಟಕ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ನಾವು ಕೃಷ್ಣಾ ನದಿಯನ್ನು ಆನ್ಸರ್ ಮಾಡಬೇಕು. ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿ 4 ಪ್ರಮುಖವಾದಂತಹ 2 ಜಲಾಶಯಗಳು, 2 ಬ್ಯಾರೇಜನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಂದು ಆಲಮಟ್ಟಿ ಜಲಾಶಯ ಅಂತ ಕಂಡುಬರುತ್ತೆ, ಅದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಾನೂ ಕೂಡ ಕರಿತೀವಿ. ಎರಡನೇದು ನಾರಾಯಣಪುರ ಜಲಾಶಯ, ಇದನ್ನು ಬಸವಸಾಗರ ಜಲಾಶಯ ಅಂಥೇಳಿ. ಹಾಗೆ ಹಿಪ್ಪರಗಿ ಬ್ಯಾರೇಜು, ಚಿಕ್ಕ ಪಡಸಲಗಿ ಬ್ಯಾರೇಜ್ ಅಂಥೇಳಿ 2 ಬ್ಯಾರೇಜ್ಗಳು ಕೂಡ ಕರ್ನಾಟಕದಲ್ಲಿ ಕಂಡುಬರ್ತವೆ. ಯಾವ ನದಿಗೆ ಕನ್ಸ್ಟ್ರಕ್ಷನ್ ಆಗಿರೋದು? ಕೃಷ್ಣಾ ನದಿಗೆ ಕಟ್ಟಿರುವಂತಹ ಜಲಾಶಯ ಮತ್ತು ಬ್ಯಾರೇಜ್ ಆಗಿರುತ್ತೆ. ಅದೇ ರೀತಿ ಸ್ನೇಹಿತರೆ, ಕಾವೇರಿ ನದಿ ಅಂತ ನೋಡಿದಾಗ ಇದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿಯುವಂತಹ ನದಿ. ಆದರೆ ಜಲ ವಿವಾದ ಅಂತ ಬಂದಾಗ 4 ರಾಜ್ಯಗಳಲ್ಲಿ ಕಂಡುಬರುತ್ತೆ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿಯ ನಡುವೆ ವಾಟರ್ ಡಿಸ್ಪ್ಯೂಟ್ ಇರುವಂಥದ್ದು. ಆದರೆ ಮೂಲ ನದಿ ಕಾವೇರಿ ಹರಿಯುವಂಥದ್ದು ಕರ್ನಾಟಕದಲ್ಲಿ ಹುಟ್ಟತ್ತೆ, ತಲಕಾವೇರಿಯಲ್ಲಿ. ಅಲ್ಲಿಂದ ತಮಿಳುನಾಡಿನಲ್ಲಿ ಹೋಗಿ ಬೇ ಆಫ್ ಬೆಂಗಾಲಿಗೆ ಸೇರುವಂತಹ ಒಂದು ನದಿ. ಇದನ್ನು ಕರ್ನಾಟಕದ ಜೀವ ನದಿ ಅಂತಲೂ ಕೂಡ ಕರಿತೀವಿ, ಲೈಫ್ ಲೈನ್ ಆಫ್ ಕರ್ನಾಟಕ. ಆದರೆ ಅತಿ ಉದ್ದ ಹರಿಯುವಂಥದ್ದು ಅಥವಾ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿರುವಂಥದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಅದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಹಾಗೆ ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಮತ್ತೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂತಹ ಒಂದು ನದಿ ಯಾವುದಪ್ಪ ಅಂದರೆ ಅದು ಕಾವೇರಿ ನದಿ ಆಗಿರುತ್ತೆ. ನೆಕ್ಸ್ಟ್ ಮಹಾನದಿ ಅಂತ ನೋಡಿದಾಗ ಒಡಿಸ್ಸಾ ಭಾಗದಲ್ಲಿ ಅಥವಾ ಒಡಿಸ್ಸಾ ರಾಜ್ಯದಲ್ಲಿ ಹರಿಯುವಂತಹ ಒಂದು ನದಿ ಆಗಿರುತ್ತೆ. ನರ್ಮದಾ ನದಿ ಮಧ್ಯಪ್ರದೇಶ, ಗುಜರಾತ್ ಭಾಗದಲ್ಲಿ ಹರಿಯುವಂತಹ ಒಂದು ನದಿ ಯಾವುದಪ್ಪ ಅಂದರೆ ಅದು ನರ್ಮದಾ ನದಿ ಆಗಿರುತ್ತೆ. ನೋಡಿ, ಈ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಕೃಷ್ಣಾ ನದಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ಸ್ನೇಹಿತರೆ, ನೀವು ಕರ್ನಾಟಕ ಭೂಗೋಳ ಅಂಥೇಳಿ ಈ ಒಂದು ಬುಕ್ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ ಆಗುವಂತಹ ಒಂದು ಬುಕ್ ಆಗಿದೆ. ನೋಡಿ, ಇದರಲ್ಲಿ ಏನೇನು ಇಂಪಾರ್ಟೆಂಟ್ಸ್ ಇದೆ ಅಂಥೇಳಿ ನಾವು ನೋಡೋದಾದರೆ ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ಬರೆದಿರುವಂತಹ ಒಂದು ಬುಕ್ ಇದು. ಆ 4 ಭಾಗ ಯಾವುದಪ್ಪ ಅಂದರೆ, ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ನಿಮಗೆ ಒಟ್ಟು 20 ಅಧ್ಯಾಯಗಳು ಕಂಡುಬರ್ತವೆ. ಕರ್ನಾಟಕದ ಭೌಗೋಳಿಕ ಸ್ಥಾನ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸರ್ ತಾಣ, ರಾಷ್ಟ್ರೀಯ ಉದ್ಯಾನವನಗಳು, ಹಾಗೆ ಸ್ವಾಭಾವಿಕ ಸಸ್ಯವರ್ಗ ಆದ ನಂತರದಲ್ಲಿ ನಾವು ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಕೈಗಾರಿಕೆ, ಸಾರಿಗೆ ವ್ಯವಸ್ಥೆ, ಇವೆಲ್ಲ ಮಾಹಿತಿಯನ್ನು ಒಳಗೊಂಡಂತೆ ಒಟ್ಟು 20 ಅಧ್ಯಾಯಗಳು ಕಂಡುಬರ್ತವೆ. ಇದನ್ನೇ ಕರ್ನಾಟಕ ಭೂಗೋಳ ಪರಿಚಯ ಅಂಥೇಳಿ ಟೈಟಲ್ ಕೊಟ್ಟಿರುವಂಥದ್ದು. ಎರಡನೇದಾಗಿ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಿದಾವಲ್ಲ, ಆ 31 ಜಿಲ್ಲೆಗಳ ಬಗ್ಗೆ ಮಾಹಿತಿ ಇದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಿಲ್ಲಾವಾರು ಮಾಹಿತಿಯನ್ನು ಇಟ್ಕೊಂಡು ಹೇಗೆ ಕ್ವಶನ್ಸ್ ರೈಸ್ ಆಗುತ್ತೆ ಅನ್ನುವಂತಹ ವಿಷಯವನ್ನು ಕೂಡ ಒಳಗೊಂಡಿದೆ. ಹಾಗೆ ಕರ್ನಾಟಕದಲ್ಲಿರುವಂತಹ ಹಿಸ್ಟಾರಿಕಲ್ ಪ್ಲೇಸು, ಯಾವ್ಯಾವ ಐತಿಹಾಸಿಕ ಸ್ಥಳಗಳಿದ್ದಾವೆ, ಯಾವ ಜಿಲ್ಲೆಯಲ್ಲಿದ್ದಾವೆ, ಅದರ ಇಂಪಾರ್ಟೆಂಟ್ ಏನು, ಆ ಮಾಹಿತಿನೂ ಕೂಡ ಇದರಲ್ಲಿ ಸಿಗುತ್ತೆ. ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಒಂದು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಏನು ಕ್ವಶನ್ಸನ್ನು ಕೇಳಿದಾರೋ ಆ ಕ್ವಶನ್ಸು ಮತ್ತು ಅದಕ್ಕೆ ರಿಲೇಟೆಡ್ ಆದಂತಹ ಕೀ ಉತ್ತರವನ್ನು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಅಪ್ ಟು 2026ರವರೆಗೂ ಕೂಡ ಅಪ್ಡೇಟ್ ಇರುವಂತಹ ಮಾಹಿತಿಯನ್ನು ಈ ಒಂದು ಬುಕ್ಕಲ್ಲಿ ನೀವು ತಗೋಬೋದು. ಓವರಾಲ್ ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ಏನೇ ಒಂದು ಕಾನ್ಸೆಪ್ಟ್ ಕೇಳಿದರೂ ಕೂಡ ಈ ಒಂದು ಬುಕ್ಕಲ್ಲಿ ಕವರ್ ಆಗಿರುವಂಥದ್ದು. ಆದಷ್ಟು ಮಟ್ಟಿಗೆ ನೀವು ಈ ಬುಕ್ಕನ್ನು ಏನಾದ್ರು ಪರ್ಚೇಸ್ ಮಾಡಿಕೊಂಡು ನೀವು ಓದಕ್ಕೆ ಸ್ಟಾರ್ಟ್ ಮಾಡಿದರೆ ಕರ್ನಾಟಕ ರಿಲೇಟೆಡ್ ಕಾನ್ಸೆಪ್ಟ್ ಮೇಲೆ ಏನೇ ಕ್ವಶನ್ಸ್ ಇದ್ದರೂ ನೀವು ಕವರ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9008515660 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಎರಡನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂತ ಇದೆ, ಲಾಂಗೆಸ್ಟ್ ರಿವರ್ ಯಾವುದು ಅಂತ ಇದೆ. 4 ನದಿಗಳಿದ್ದಾವೆ. ಯಾವ್ಯಾವುದು? ಚೇನಾಬ್ ಅಂತ ಇದೆ, ಝೇಲಮ್ಮು, ರಾವಿ ಮತ್ತು ಸೆಟ್ಲೇಜ್ ನದಿ ಅಂತ 4 ನದಿಗಳು ಕಂಡುಬರ್ತಾವೆ. ಹಾಗಾದರೆ ಆ 4 ನದಿಗಳಲ್ಲಿ ಅತಿ ಉದ್ದ ನದಿ ಯಾವುದು ಅನ್ನೋದು ಗೊತ್ತಿರಬೇಕು ನಮಗೆ. ಇದರ ಲೆಂತನ್ನು ನೋಡಿಬಿಡೋಣ. ನೋಡಿ, ಚೇನಾಬ್ ನದಿ ಹರಿಯುವಂಥದ್ದು ಎಷ್ಟು ಉದ್ದ ಹರಿಯುತ್ತಪ್ಪ ಅಂದರೆ 1024 ಕಿಲೋಮೀಟರ್ ಅಷ್ಟು ಉದ್ದ ಹರಿಯುತ್ತೆ. ಝೇಲಂ ನದಿ 725 ಕಿಲೋಮೀಟರ್ ಉದ್ದ ಹರಿದ್ರೆ, ರಾವಿ ನದಿ 720 ಕಿಲೋಮೀಟರ್ ಅಷ್ಟು ಉದ್ದ ಹರಿಯುತ್ತೆ. ಸಟ್ಲೇಜ್ ನದಿ 1450 ಕಿಲೋಮೀಟರ್ ಅಷ್ಟು ಉದ್ದ ಹರಿಯುತ್ತೆ. ಹಾಗಾಗಿ ಈ 4 ನದಿಗಳಲ್ಲಿ ಅತಿ ಉದ್ದ ಹರಿಯುವಂತಹ ನದಿ ಯಾವುದಪ್ಪ ಅಂದರೆ ಅದು ಸಟ್ಲೇಜ್ ನದಿ ಆಗಿರುತ್ತೆ. ಹಾಗಾಗಿ ಡಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರಾ? ಡಿ ಅನ್ನೋದು ಸರಿಯಾದಂತಹ ಉತ್ತರ, ರೈಟ್.
ಹಾಗಾದರೆ ಈ 4 ನದಿಗಳನ್ನು ನೀವು ನೋಡ್ತಾ ಹೋಗೋದಾದರೆ ಇವು ಯಾವ ನದಿಯ ಉಪನದಿಗಳು ಅಂತ ಕೇಳಿದರೆ ಇವು ಸಿಂಧೂ ನದಿಯ ಉಪನದಿಗಳಾಗಿರುತ್ತೆ. ಟ್ರಿಬ್ಯೂಟರೀಸ್ ಆಫ್ ರಿವರ್ ಇಂಡಸ್. ಈ ಸಿಂಧೂ ನದಿಯ ನದಿಗಳಲ್ಲಿ ಸಟ್ಲೇಜ್ ನದಿ ಅನ್ನುವಂಥದ್ದು ಟಿಬೇಟ್ ಭಾಗದಲ್ಲಿ ಹುಟ್ಟುತ್ತೆ, ಭಾರತಕ್ಕೆ ಬರುತ್ತೆ, ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಈ ಒಂದು ಸಿಂಧೂ ನದಿಯನ್ನು ಸೇರುವಂತಹ ನದಿಯಾಗಿರುತ್ತೆ. ಅದರ ಜೊತೆಗೆ ಚೇನಾಬ್ ಮತ್ತು ರಾವಿ ನದಿ ಅನ್ನುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಹುಟ್ಟುವಂತಹ ಒಂದು ನದಿಯಾಗಿರುತ್ತೆ. ಝೇಲಂ ನದಿ ಜಮ್ಮು ಕಾಶ್ಮೀರದಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿಯಾಗಿರುತ್ತೆ. ಈ ಓವರಾಲ್ ಈ 4 ನದಿಗಳನ್ನು ನಾವು ಇಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಅಲ್ಲಿ ಪಂಚ ನದಿಗಳು ಅಂತ ಕರಿತೀವಿ. ಝೇಲಂ, ಚೇನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ನದಿ ಅಂಥೇಳಿ. ಇಲ್ಲಿ ಯಾವ ನದಿಯನ್ನು ಕೊಟ್ಟಿಲ್ಲಪ್ಪ ಅಂದರೆ ಬಿಯಾಸ್ ನದಿ ಒಂದನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ನದಿಯನ್ನು ಸೇರಿಸ್ಕೊಂಡ್ರೆ ನಾವು ಸಿಂಧೂ ನದಿಯ ಪಂಚ ಉಪನದಿಗಳು ಯಾವುದು ಅಂತ ಕೇಳಿದಾಗ ಈ 5 ಆನ್ಸರ್ ಆಗಿ ತಗೋಬೇಕು. ಕ್ಲಿಯರಾ? ನೋಡಿ, 2ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಇಲ್ಲಿ ನೋಡಿ, ಸ್ಟೇಟ್ಮೆಂಟ್ ವೈಸಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದಂತ ನೋಡ್ಬೇಕು. ಬನಾಸ್ ಇಸ್ ದ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಚಂಬಲ್ ಅಂತ ಇದೆ. ಅಂದರೆ ಬನಾಸ್ ಚಂಬಲ್ನ ಎಡಗೈ ಉಪನದಿ ಅಥವಾ ಎಡದಂಡೆಯಿಂದ ಬಂದು ಸೇರುವಂತಹ ಉಪನದಿ ಆಗಿದೆ ಅಂತ ಇದೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಚೇನಾಬ್ ನದಿಯ ಉಪನದಿ ಯಾವುದಪ್ಪ ಅಂದರೆ ಬನಾಸ್. ಇದು ಕ್ಲಿಯರಾ? ಇದು ನೇರ ಪ್ರಶ್ನೆ ಇರುತ್ತೆ ಕೆಲವೊಂದು ಎಕ್ಸಾಮಲ್ಲಿ. ಚೇನಾಬ್ ನದಿಯ ಉಪನದಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಬನಾಸ್, ರಾಜಸ್ಥಾನ ಭಾಗದಲ್ಲಿ ಹರಿಯುವಂಥ ನದಿ. ಹಾಗಾದರೆ ಇದು ಎಡದಂಡೆಯಿಂದ ಬಂದು ಸೇರುವಂತಹ ನದಿ ಅಂತ ಕೇಳಿದರೆ ಇದು ಸರಿಯಾದಂಥ ಉತ್ತರ. ಕ್ಲಿಯರಾ? 1ನೇದು ರೈಟ್ ಆಗಿದೆ. ಇದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗಿರುತ್ತೆ. ರೈಟ್. ನೆಕ್ಸ್ಟ್ 2ನೇದು ನೋಡ್ರಿ, ಜವಾಯಿ ಲೂನಿಯ ಎಡದಂಡೆಯಿಂದ ಬಂದು ಸೇರುವಂತಹ ಉಪನದಿ. ಜವಾಯಿ ಇಸ್ ದ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಲೂನಿ ಅಂಥೇಳಿ. ಓಕೆ, ಜವಾಯಿ ಅನ್ನುವಂಥದ್ದು ಕೂಡ ರಾಜಸ್ಥಾನ ಭಾಗದಲ್ಲಿ ಹರಿಯುವಂಥ ನದಿ. ಈ ನದಿನೂ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಲೂನಿ ನದಿಯ ಉಪನದಿಯಾಗಿರುತ್ತೆ. ಯಾವ ಬ್ಯಾಂಕಿಂದ ಬಂದು ಸೇರುತ್ತೆ ಅಂದರೆ ಎಡದಂಡೆಯಿಂದ ಬಂದು ಸೇರುವಂತಹ ನದಿನೇ ಆಗಿರುತ್ತೆ. ನೆಕ್ಸ್ಟ್ 3ನೇದು ನೋಡಿ, ಗಿರ್ನಾ ತಾಪಿಯ ಎಡದಂಡೆಯಿಂದ ಬಂದು ಸೇರುವಂತಹ ನದಿ ಇದೆ. ಗಿರ್ನಾ ನದಿ ಎನ್ನುವಂಥದ್ದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ತಾಪಿ ಅಂತ ಇದೆ. ಆದರೆ ಗಿರ್ನಾ ಎನ್ನುವಂಥದ್ದು ತಾಪಿ ನದಿಯ ಉಪನದಿ ಸರಿ, ಆದರೆ ಇದು ಎಡದಂಡೆಯಿಂದ ಬಂದು ಸೇರುವಂತಹ ನದಿಯಲ್ಲ. ಯಾವ ಕಡೆಯಿಂದ ಬಂದು ಸೇರುತ್ತಿದ್ದು? ಬಲದಂಡೆಯಿಂದ ಬಂದು ಸೇರುವಂತಹ ನದಿ. ರೈಟ್ ಬ್ಯಾಂಕ್ ರಿವರ್ ಸಿಸ್ಟಮ್ ಅಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದೊಂದು ಹೇಳಿಕೆ ಅನ್ನುವಂಥದ್ದು ತಪ್ಪಾಗಿರುವಂಥದ್ದು. ಎಷ್ಟನೇದು? 3ನೇ ಹೇಳಿಕೆ ತಪ್ಪಾಗಿದೆ. 4ನೇದಕ್ಕೆ ಹೋಗೋಣ. ರಿಹಾಂದ್ ಈಸ್ ಎ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಸೋನ್ ಅಂತ ಇದೆ. ರಿಹಾಂದ್ ಸೋನ್ ನದಿಯ ಬಲದಂಡೆಯಿಂದ ಬಂದು ಸೇರುವಂತಹ ನದಿ ಅಂತ ಇದೆ. ಇದು ಕೂಡ ಸರಿಯಾಗಿರೋದು. ಹಾಗಾದರೆ ಸೋನ್ ನದಿಯ ಉಪನದಿ ಯಾವುದಪ್ಪ ಅಂದರೆ ರಿಹಾಂದ್ ಅಂಥೇಳಿ ಕಂಡುಬರೋದು. ರಿಹಾನ್ ನದಿಗೆ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದನ್ನು ರಿಹಾಂದ್ ಜಲಾಶಯ ಅಂತ ಕರಿತೀವಿ, ಅಥವಾ ಗೋವಿಂದ ವಲ್ಲಭ ಪಂತ್ ಸಾಗರ ಅಂತಲೂ ಕೂಡ ಕರೆಯುವಂಥದ್ದು. ಅದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿ ಸೋನ್ಭದ್ರ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಜಲಾಶಯವಾಗಿರುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? 1ನೇದು ಸರಿ ಇದೆ, 2ನೇ ಸರಿ ಇದೆ, 4ನೇ ಸರಿ ಇದೆ, 3ನೇದು ಮಾತ್ರ ತಪ್ಪಾಗಿರೋದು. 1, 2, 4 ಯಾವ ಆಪ್ಷನಲ್ಲಿ ಇದೆ ನೋಡಿ? ಬಿ ಆಪ್ಷನಲ್ಲಿ ಕಂಡುಬರುತ್ತೆ. ಇದು ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನಗಳಲ್ಲಿ ಯಾವುದು ಸರಿಯಲ್ಲ? ಇದರಲ್ಲಿ ಯಾವುದೋ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಇದೆ. ಅದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ನೋಡಿ, ಅಗಿಲ್ ಪಾಸ್ ಲಡಾಖನ್ನು ಮಯನ್ಮಾರ್ನೊಂದಿಗೆ ಸಂಪರ್ಕಿಸುತ್ತದೆ. ಅಂದರೆ ಲಡಾಖು ಮತ್ತು ಮಯನ್ಮಾರಿಗೆ ಕನೆಕ್ಟ್ ಮಾಡುವಂತಹ ಒಂದು ಪಾಸ್ ಯಾವುದಪ್ಪ ಅಂದರೆ ಅಗಿಲ್ ಪಾಸ್ ಅಂತ ಕಂಡುಬರುತ್ತೆ. ಇದು ಸರಿನೋ ತಪ್ಪು ಅಂತ ಕೇಳಿದರೆ ಇದು ತಪ್ಪಾದಂತಹ ಹೇಳಿಕೆಯಾಗಿರುತ್ತೆ. ಯಾಕೆ ತಪ್ಪಾಗಿದೆ ಅಂತ ಕೇಳಿದರೆ ನೋಡಿ, ಅಗಿಲ್ ಪಾಸ್ ಎನ್ನುವಂಥದ್ದು ಲಡಾಖಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತಪ್ಪ ಅಂದರೆ ಇದು ಟಿಬೇಟಿಗೆ ಕನೆಕ್ಟ್ ಮಾಡುತ್ತೆ. ಟಿಬೇಟ್ ಅಥವಾ ಚೀನಕ್ಕೆ ಕನೆಕ್ಟ್ ಮಾಡುವಂಥದ್ದು. ಯಾವುದಕ್ಕೆ ಕನೆಕ್ಟ್ ಮಾಡಲ್ಲ? ಇದು ಮಯನ್ಮಾರಿಗೆ ಕನೆಕ್ಟ್ ಮಾಡಲ್ಲ. ಹಾಗಾಗಿ ಇದು ತಪ್ಪಾದಂತಹ ಹೇಳಿಕೆ ಆಗಿರುತ್ತೆ. 1ನೇ ಆನ್ಸರೇ ಇದಕ್ಕೆ ಸರಿಯಾದಂಥ ಉತ್ತರ ಅಂತಲೂ ಗೊತ್ತಾಯಿತು. ಆದರೆ 2ನೇದು ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ. ಸಿಪ್ಕಿಲಾ ಅನ್ನುವಂಥದ್ದು ಸೆಟ್ಲೇಜ್ ಕಮರಿಯ ಮೂಲಕ ಹೋಗುತ್ತದೆ. ಇಲ್ಲಿ ಸೆಟ್ಲೇಜ್ ಗಾರ್ಜ್ ಇದೆಯಲ್ಲ, ಅಂದರೆ ಸಿಪ್ಕಿಲಾ ಕಣಿವೆ ಅನ್ನುವಂಥದ್ದು, ಆ ಸಿಪ್ಕಿಲಾ ಕಣಿವೆಯ ಮೂಲಕ ಭಾರತಕ್ಕೆ ಯಾವ ನದಿ ಹರಿದು ಬರುತ್ತೆ ಅಂತ ಕೇಳಿದಾಗ ಅದು ಸೆಟ್ಲೇಜ್ ನದಿ ಬರುವಂಥದ್ದು. ಟಿಬೇಟಲ್ಲಿ ಹುಟ್ಟುತ್ತೆ. ಆ ಟಿಬೇಟ್ ಮೂಲಕ ಭಾರತಕ್ಕೆ ಎಂಟ್ರಿ ಆಗುವಂಥದ್ದು ಯಾವ ಪಾಸ್ ಅಂತ ಕೇಳಿದರೆ ಸಿಪ್ಕಿಲಾ ಪಾಸ್ ಮೂಲಕ ಭಾರತಕ್ಕೆ ಎಂಟ್ರಿ ಆಗುತ್ತೆ ಹಿಮಾಚಲ್ ಪ್ರದೇಶಕ್ಕೆ. ಹಾಗಾಗಿ ಇದು ಸರಿಯಾದಂತಹ ಹೇಳಿಕೆ ಆಗಿರುತ್ತೆ.
ನೆಕ್ಸ್ಟ್ ನೋಡಿ, ರೋಹತಾಂಗ್ ಪಾಸ್ ಹಿಮಾಚಲ್ ಪ್ರದೇಶದಲ್ಲಿದೆ. ಹೌದು, ರೋಹತಾಂಗ್ ಪಾಸ್ ಯಾವ ರಾಜ್ಯದಲ್ಲಿದೆ? ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಕಣಿವೆ ಮಾರ್ಗವಾಗಿರುತ್ತೆ. ನೋಡಿ, ಜೋಜಿಲಾ ಅನ್ನುವಂಥದ್ದು ಶ್ರೀನಗರವನ್ನು ಲಡಾಖ್ನೊಂದಿಗೆ ಸಂಪರ್ಕಿಸುತ್ತದೆ. ಜೋಜಿಲಾ ಪಾಸ್ ಇದೆಯಲ್ಲ, ಅದು ಶ್ರೀನಗರ ಮತ್ತು ಲಡಾಖಿಗೆ ಕನೆಕ್ಟ್ ಮಾಡುವಂತಹ ಪಾಸ್ ಆಗಿರುತ್ತೆ. ಲಡಾಖ್ ಕೊಡ್ಬೋದು ಅಥವಾ ಲೇಹ ಅಂತ ಕೊಟ್ಟರು ಕೂಡ ಇದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಲಡಾಖ್ನ ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂದರೆ ಲೇಹ, ಅದಕ್ಕೆ ಕನೆಕ್ಟ್ ಮಾಡುವಂಥದ್ದೇ ಈ ಜೋಜಿಲಾ ಪಾಸ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ತಪ್ಪಾದಂತಹ ಹೇಳಿಕೆ ಯಾವುದಪ್ಪ ಅಂದರೆ ಎ ಅನ್ನೋದು ತಪ್ಪಾಗಿರುವಂಥದ್ದು. ಹಾಗಾಗಿ ಇದಕ್ಕೆ ಆನ್ಸರ್ ಆಗಿ ಯಾವುದನ್ನು ತೊಗೊಳ್ತೀವಿ? ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ 4ನೇ ಕ್ವಶನ್ನಿಗೆ. ನೆಕ್ಸ್ಟ್ 5ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಸಮುದ್ರ ತೀರಗಳು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಇಲ್ಲಿ ಬೀಚ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಅಂಥೇಳಿ ನಾವು ನೋಡಬೇಕು. ಆ ಸಿ ಬೀಚಲ್ಲಿ ಯಾವ್ಯಾವುದಿದ್ದಾವೆ ಅಂತ ನೋಡಿ. ಫಸ್ಟು ಮೊದಲೇ ನೋಡಿ, ಅರಂಬೋಲ್ ಬೀಚ್ ಅಂತ ಕಂಡುಬರುತ್ತೆ. ಅದು ಗೋವಾ ಅಂತ ಇದೆ. ಹಾಗಾದರೆ ಅರಂಬೋಲ್ ಬೀಚ್ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಗೋವಾ ರಾಜ್ಯದಲ್ಲೇ ಕಂಡುಬರುವಂತಹ ಒಂದು ಬೀಚ್ ಆಗಿರುತ್ತೆ. ಇದು ಗೊತ್ತಿರಲಿ. ನೆಕ್ಸ್ಟ್ ಭೀಮಾಮುನಿಪಟ್ಟಣಂ ಬೀಚ್ ಅಂತ ಕಂಡುಬರುತ್ತೆ. ಭೀಮಾಮುನಿಪಟ್ಟಣಂ ಬೀಚ್ ಅನ್ನುವಂಥದ್ದು ಆಂಧ್ರ ಪ್ರದೇಶದಲ್ಲಿದೆ ಅಂತ ಕೇಳಿದರೆ ಇದು ಕೂಡ ಸರಿಯಾಗಿರುವಂಥದ್ದು. ದಿಘಾ ಬೀಚ್ ಅಂತ ಇದೆ, ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂತಹ ಬೀಚ್ ಅಂತ ಕೇಳಿದರೆ ಇದು ತಪ್ಪಾದಂತಹ ಹೇಳಿಕೆಯಾಗಿರುತ್ತೆ. ಹಾಗಾದರೆ ಮುರಾದ್ ಬೀಚ್ ಅಂತ ಹೇಳಿ ಕಂಡು ಬರುತ್ತಲ್ಲ, ಇದು ಮಹಾರಾಷ್ಟ್ರದಲ್ಲಿದೆ ಅಂದರೆ ಇದು ಕೂಡ ಸರಿಯಾಗಿರುವಂಥದ್ದು. ಹಾಗಾದರೆ ನೋಡಿ, ದಿಘಾ ಬೀಚ್ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರೋದು. ಹಾಗಾಗಿ ಒಡಿಸ್ಸಾದಲ್ಲಿ ಇದು ಕಂಡುಬರಲ್ಲ. ತಪ್ಪಾದಂತಹ ಹೇಳಿಕೆ ಯಾವುದಾಗಿದೆಯಪ್ಪ ಅಂದರೆ ಸಿ ಅನ್ನೋದು ಇದಕ್ಕೆ ರಾಂಗ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಎಷ್ಟನೇ ಕ್ವಶನಿಗೆ? 5ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರ ಅಂಥೇಳಿ ನೋಡ್ಬೋದು. ಇಲ್ಲಿ ಕೆಲವೊಂದು ಬೀಚ್ಗಳಿದ್ದಾವೆ, ಆ ರಾಜ್ಯವಾರು ಮಾಹಿತಿಯನ್ನು ಕೇಳಿದ್ದಾನೆ. ಆ ಬೀಚ್ ಹೆಸರನ್ನು ಕೆಲವೊಂದು ಟೈಮ್ ಕೇಳಿರ್ತೀರಿ, ಕೇಳೋದಿಲ್ಲ. ಇಂತಹ ಬೀಚ್ ಹೆಸರುಗಳನ್ನು ನಾವು ಪದೇ ಪದೇ ಕೇಳ್ತಾ ಇದ್ದರೆ ಏನಾಗುತ್ತಪ್ಪ ಅಂದರೆ ಅವು ಯಾವ ರಾಜ್ಯದಲ್ಲಿದೆ ಅನ್ನೋವಂಥ ಮಾಹಿತಿ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಎಕ್ಸಾಮಲ್ಲಿ ಪ್ರಶ್ನೆಯಾಗಿ ಬಂದಾಗ ಆನ್ಸರನ್ನು ಮಾಡ್ಬೋದು. ರೈಟ್? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ನೀಡಲಾದ ಕೋಡನ್ನು ಬಳಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ರೈಟ್ ಆನ್ಸರನ್ನು ಚಾಯ್ಸ್ ಮಾಡಬೇಕು. ಲಿಸ್ಟ್ 1ನಲ್ಲಿ ಸಿ ಬೀಚ್ಗಳಿದ್ದಾವೆ, ಸಮುದ್ರ ತೀರ ಇದ್ದಾವೆ. ಇಲ್ಲಿ 2ನೇ ಪಟ್ಟಿಯಲ್ಲಿ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಚಾಂಡೀಪುರ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಒಡಿಸ್ಸಾದಲ್ಲಿ ಕಂಡುಬರುತ್ತೆ. ಹಾಗಾಗಿ 3ನೇದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. 3 ಎಲ್ಲಿದೆ ಅಂತ ನೋಡಿ. ಎಗೆ 3 ಇರಬೇಕು, ಇಲ್ಲಿ 2 ಕಡೆನೂ 3 ಇದಾವೆ. ಹಾಗಾದರೆ ತಪ್ಪಾಗಿರುವಂಥ 2 ಹೇಳಿಕೆಗಳನ್ನು ಇಲ್ಲೇ ಡಿಲೀಟ್ ಮಾಡ್ಬೋದಲ್ಲ ನಾವು. ಎ ಮತ್ತು ಬಿ ಅನ್ನೋದು ರಾಂಗ್. ಏನಿದ್ರು ಸಿ ಮತ್ತು ಡಿ ಅಲ್ಲಿ ಸರಿಯಾದಂಥ ಉತ್ತರ ಇದೆ. ಓಕೆ, ಫಸ್ಟು ಕ್ಲಿಯರ್ ಆಯಿತು. ಚಾಂಡೀಪುರ ಅನ್ನುವಂಥದ್ದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಇದನ್ನು ಇಲ್ಲೇ ಮಾರ್ಕ್ ಮಾಡಿಬಿಡೋಣ. ನೆಕ್ಸ್ಟ್ ನೋಡಿ, ಮತ್ತೊಂದು ಪ್ರಮುಖವಾಗಿರುವಂಥದ್ದು ಯಾವುದಿದೆ? ಕೋವಾಂಗ್ ಬೀಚ್ ಅಂತ ಕಂಡುಬರುತ್ತೆ. ಕ್ಲಿಯರಾ? ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. 4ನೇ ಆಪ್ಷನ್ನು ಇದಕ್ಕೆ ಸರಿ. ಇಲ್ಲೂ 4 ಇದೆ, ಇಲ್ಲೂ ಕೂಡ 4 ಇದೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಕಾರವಾರ ಬೀಚ್ ಅನ್ನೋದು. ಇಂಥ ಒಂದು ಈಸಿ ಕಾನ್ಸೆಪ್ಟ್ ಸಿಕ್ಬಿಟ್ರೆ ನಿಮಗೆ ಸಾಕಾಗತ್ತೆ. ಕಾರವಾರ ಬೀಚ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತಿದ್ದು? ಕರ್ನಾಟಕದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಎಷ್ಟನೇ ಆಪ್ಷನಲ್ಲಿದೆ? 2ನೇ ಆಪ್ಷನಲ್ಲಿದೆ. ಮಾಂಡ್ವಿ ಬೀಚ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಹಾಗಾದರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. 1ನೇ ಆಪ್ಷನಲ್ಲಿ ನೋಡ್ತೀವಿ. ನೋಡಿ, ಕೆಲವೊಂದು ಸಮುದ್ರ ಕಡಲ ತೀರಗಳು ಯಾವ್ಯಾವ ರಾಜ್ಯದಲ್ಲಿದೆ ಅನ್ನುವಂತಹ ಮಾಹಿತಿನೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಆ ಬೀಚ್ಗಳ ಹೆಸರನ್ನು ನಾವಿಲ್ಲಿ ತಿಳ್ಕೊಂಡ್ರೆ ಸಾಕು. ಹಾಗಾದರೆ ಸರಿಯಾದಂಥ ಉತ್ತರ 6ನೇ ಪ್ರಶ್ನೆಗೆ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ಯಾವ ಜಲಪಾತವು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಇದೆ. ವಾಟರ್ ಫಾಲ್ಸನ್ನು ಕೊಟ್ಟಿದ್ದಾರೆ, ಒಂದು ಕಡೆ ರಿವರ್ ಇದೆ. ಅದಕ್ಕೆ ಸರಿಯಾದದ್ದು ಯಾವುದು ಅಲ್ಲ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಬುದ್ಧ ಘಾಗ್ ಅಂತ ಹೇಳಿ ಒಂದು ವಾಟರ್ ಫಾಲ್ಸ್ ಇದೆ. ಅದು ಎಲ್ಲಿ ಯಾವ ನದಿಯಿಂದ ಆಗಿರೋದಪ್ಪ ಅಂದರೆ ಮಹಾನದಿ ಅಂತ ಇದೆ. ನೆಕ್ಸ್ಟು ದುವಾಂದಾರ್ ಅಂತ ಇದೆ, ಇದು ನರ್ಮದಾ ನದಿ ಅಂತ ಕಂಡುಬರುತ್ತೆ. ದೂದ್ ಸಾಗರ್ ಅಂತ ಇದೆ, ಮಾಂಡೋವಿ ನದಿ ಅಂತ ಕಂಡುಬರುತ್ತೆ. ಗೋಕಾಕ್ ಅಂತೇಳಿ ಘಟಪ್ರಭಾ ನದಿ ಅಂತ ಕಂಡುಬರುತ್ತೆ. ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದಾದರೆ ಗೋಕಾಕ್ ಫಾಲ್ಸ್ ಇದೆಯಲ್ಲ, ಇದು ಯಾವ ನದಿಯಪ್ಪ ಅಂದರೆ ಇದು ಘಟಪ್ರಭಾ ನದಿ. ಇದು ಸರಿಯಾದಂತಹ ಹೇಳಿಕೆ. ಇದು ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತ. ಯಾವ ರಾಜ್ಯ ಅಂತ ಕೇಳಿದರೆ ಕರ್ನಾಟಕ. ಯಾವ ಜಿಲ್ಲೆ ಅಂತ ಕೇಳಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಈ ಗೋಕಾಕ್ ಫಾಲ್ಸನ್ನು ಕರ್ನಾಟಕದ ಮಿನಿ ನಯಾಗಾರ ಅಂತಲೂ ಕೂಡ ಕರೀತಾರೆ.
ಮಿನಿ ನಯಾಗಾರ ಅಂತೇಳಿ ಕರೆಯುವಂಥ ಜಲಪಾತ ಯಾವುದು? ಗೋಕಾಕ್ ಫಾಲ್ಸ್ ಆಗಿರುತ್ತೆ. ಆ ಫಾಲ್ಸನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ದೂದ್ ಸಾಗರ್ ಅಂತ ಇದೆ, ಮಾಂಡೋವಿ ನದಿಗೆ ನಿರ್ಮಾಣವಾಗಿರುವಂತಹ ಒಂದು ಜಲಪಾತ. ಈ ಒಂದು ಜಲಪಾತ ಕರ್ನಾಟಕ ಮತ್ತು ಗೋವಾ ರಾಜ್ಯದ ಗಡಿಯಲ್ಲಿ ಕಂಡುಬರುವಂತಹ ಒಂದು ವಾಟರ್ ಫಾಲ್ಸ್ ಇದು. ಯಾವುದು? ದೂದ್ ಸಾಗರ್ ಫಾಲ್ಸ್ ಅಂತಾನೆ, ಗೋವಾ ಮತ್ತು ಕರ್ನಾಟಕದ ಗಡಿಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ದುವಾಂದಾರ್ ಫಾಲ್ಸ್ ಅನ್ನುವಂಥದ್ದು ನರ್ಮದಾ ನದಿಗೆ ಆಗಿರೋದು, ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಜಲಪಾತವಾಗಿರುತ್ತೆ. ನೋಡಿ, ಈ ಮೂರು ಕೂಡ ಸರಿಯಾದಂತಹ ಆನ್ಸರ್ ಆಗಿದ್ರೆ ತಪ್ಪಾಗಿರೋದು ಯಾವುದಪ್ಪ ಅಂದರೆ ಬುದ್ಧ ಘಾಗ್ ಅನ್ನುವಂತಹ ಒಂದು ವಾಟರ್ ಫಾಲ್ಸ್ ಅನ್ನುವಂಥದ್ದು ಮಹಾನದಿಯಿಂದ ನಿರ್ಮಾಣವಾಗಿದೆ ಅಂತ ಕೇಳಿದರೆ ಇದು ಮಹಾನದಿಯಿಂದ ನಿರ್ಮಾಣವಾದಂತಹ ಒಂದು ವಾಟರ್ ಫಾಲ್ಸ್ ಅಲ್ಲ. ಹಾಗಾದರೆ ಯಾವ ನದಿಯಿಂದ ನಿರ್ಮಾಣವಾಗಿದೆಯಪ್ಪ ಅಂದರೆ ಬುರ್ಹಾ ಎನ್ನುವಂತಹ ನದಿಯಿಂದ ನಿರ್ಮಾಣವಾಗಿರೋದು. ಯಾವ ನದಿ ಇದು? ಬುರ್ಹಾ ಎನ್ನುವಂತಹ ನದಿಯಿಂದ ನಿರ್ಮಾಣವಾಗಿದೆ. ಯಾವ ರಾಜ್ಯದಲ್ಲಿದೆ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತವಾಗಿರುತ್ತೆ. ವಾಟರ್ ಫಾಲ್ಸ್ ಲಿಸ್ಟಲ್ಲಿ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ ಹೊಂದಾಣಿಕೆ ಆಗದಿಲ್ಲಿರುವಂಥದ್ದು ಯಾವುದು ಮ್ಯಾಚ್ ಆಗಲ್ಲ ಅಂಥೇಳಿ ಇಲ್ಲಿ ನೋಡಬೇಕು. ಕ್ಲಿಯರಾ? ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಕೆಳಗೆ ನೀಡಲಾದ ಕೋಡನ್ನು ಬಳಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಲೀಸ್ಟ್ 1 ಮತ್ತು ಲೀಸ್ಟ್ 2 ನೋಡಬೇಕು. ನೋಡಿ, ಲೀಸ್ಟ್ 1ನಲ್ಲಿ ವಾಟರ್ ಫಾಲ್ಸ್ ಇದೆ, ಜಲಪಾತ ಇದೆ, ಇನ್ನೊಂದರಲ್ಲಿ ರಾಜ್ಯಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಐನಾರ್ ಎನ್ನುವಂತಹ ಜಲಪಾತ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅನ್ನೋದು ಗೊತ್ತಿರಬೇಕು. ಐನಾರ್ ಎನ್ನುವಂತಹ ವಾಟರ್ ಫಾಲ್ಸ್ ಇರೋದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಾಗಿ 4ನೇದು ಇದಕ್ಕೆ ಸರಿಯಾದಂಥ ಉತ್ತರ. 4ನೇದು ಎ ಯಲ್ಲೂ ಇದೆ, ಬಿ ಯಲ್ಲೂ ಇದೆ. ಹಾಗಾದರೆ ಸಿ ಮತ್ತು ಡಿ ಇಲ್ಲಿ ತಪ್ಪಾಗಿದೆ. ನೆಕ್ಸ್ಟು ಐನಾ ಆದ ನಂತರ ಬಾರ್ಕಣ ಫಾಲ್ಸ್ ಅಂತ ಇದೆ ಅಲ್ವಾ? ಬಾರ್ಕಣ ಫಾಲ್ಸು ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತ. ಇದು ಸೀತಾ ನದಿಯಿಂದ ನಿರ್ಮಾಣವಾದಂತಹ ಒಂದು ವಾಟರ್ ಫಾಲ್ಸ್ ಆಗಿರುತ್ತೆ, ಕರ್ನಾಟಕ. ಹಾಗಾಗಿ ಇದಕ್ಕೆ ಇದೇ ಸರಿಯಾದಂಥ ಉತ್ತರ 2ನೇ ಆಪ್ಷನ್. ಎರಡರಲ್ಲೂ ಕೂಡ ಕಂಡು ಬರ್ತಾ ಇದೆ ನೋಡಿ. 3ನೇದು ಹೋಗೋಣ. ಮತ್ತೊಂದು ಪ್ರಮುಖವಾಗಿರುವಂತಹ ವಾಟರ್ ಫಾಲ್ಸ್ ಯಾವುದಪ್ಪ ಅಂದರೆ ಬುಂಡ್ಲಾ ಎನ್ನುವಂತಹ ಒಂದು ವಾಟರ್ ಫಾಲ್ಸ್ ಕಂಡು ಬರುತ್ತೆ. ಆ ಫಾಲ್ಸ್ ಎಲ್ಲಿದೆ ಅಂತ ಕೇಳಿದಾಗ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ 1ನೇದು ರೈಟ್ ಆನ್ಸರ್. ಸಿಗೆ 1 ಎಲ್ಲಿದೆ ಅಂತ ಕೇಳಿದರೆ ಬಿ ಆಪ್ಷನಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಡುಡುಮಾ ಎನ್ನುವಂತಹ ಜಲಪಾತ ಯಾವ ರಾಜ್ಯದಲ್ಲಿದೆ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ನೋಡಿ, ಇದು 3ನೇ ಆಪ್ಷನ್ ಸರಿ. ಹಾಗಾದರೆ ಸರಿಯಾದಂಥ ಉತ್ತರ ಅಂಥೇಳಿ ತಗೊಂಡಾಗ ಬಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಯಾವ ವಾಟರ್ ಫಾಲ್ಸು ಯಾವ ಸ್ಟೇಟಲ್ಲಿದೆ ಅಂಥೇಳಿ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗಬೇಕು. ರೈಟ್. ನೆಕ್ಸ್ಟು 9ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಈ ಕೆಳಗಿನ ಯಾವ ಸರೋವರವು ಹೆಚ್ಚು ಉಪ್ಪನ್ನು ಹೊಂದಿದೆ ಅಥವಾ ಉತ್ಪಾದಿಸುತ್ತದೆ? ಹೈಯೆಸ್ಟ್ ಸಾಲ್ಟ್ ಪ್ರೊಡಕ್ಷನ್ಸ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದಾಗ ಚಿಲ್ಕಾ ಸರೋವರ ಅಂತ ಇದೆ. ಇದು ಒಡಿಸ್ಸಾ ಭಾಗದಲ್ಲಿ ಕಂಡುಬರೋದು. ಕೊಲೆರು ಸರೋವರ ಇದು ಎಲ್ಲಿದೆ ಹೇಳ್ರಿ? ಒಡಿಸ್ಸಾ ಭಾಗದಲ್ಲಿ ಕಂಡುಬರುತ್ತೆ. ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಪುಲ್ಲಿಕಾಟು ಕೂಡ ಆಂಧ್ರ ಪ್ರದೇಶದಲ್ಲೇ ಕಂಡುಬರುವಂಥದ್ದು. ಆದರೆ ಈ ಕೊಟ್ಟಿರೋದ್ರಲ್ಲಿ ಒಂದು ಮಾತ್ರ ಸಿಹಿ ನೀರಿನ ಸರೋವರ. ಇದು ಯಾವುದು? ಬಿ ಅನ್ನೋದು ಸಿಹಿ ನೀರಿನ ಸರೋವರ. ಚಿಲ್ಕಾ ಉಪ್ಪು ನೀರಿನ ಸರೋವರವಾದರೆ ಪುಲ್ಲಿಕಾಟು ಕೂಡ ಉಪ್ಪು ನೀರಿನ ಸರೋವರವಾಗಿರುತ್ತೆ. ಬಟ್ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕಲ್ಲಿ ಯಾವುದು ಅಂತ ಕೇಳಿದರೆ ಸಾಂಬಾರು. ಇದು ಥಾರ್ ಡೆಸರ್ಟ್ ಭಾಗದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಉಪ್ಪನ್ನು ಉತ್ಪಾದನೆ ಮಾಡುವಂಥದ್ದು ಯಾವ ಭಾಗ ಅಂತ ಕೇಳಿದರೆ ಅದಕ್ಕೆ ಸಾಂಬಾರ್ ಸರೋವರ ಅಂಥೇಳಿ ನಾವು ಆನ್ಸರನ್ನು ಮಾಡಬೇಕಾಗತ್ತೆ. ಇದಕ್ಕೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? 9ನೇ ಪ್ರಶ್ನೆಗೆ ಡಿ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟು 10ನೇ ಕ್ವಶನ್ನಿಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಕೋಡ್ಗಳನ್ನ ಬಳಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ನೋಡಿ, ಸರೋವರಗಳು ಸಾಮಾನ್ಯವಾಗಿ ಸ್ಥಿರವಾದಂತಹ ನೀರಿನ ಮೂಲಗಳಾಗಿರ್ತವೆ. ಸರೋವರಗಳು ಅಂದರೆ ಒಂದು ರೀತಿ ಟ್ಯಾಂಕ್ ಇದ್ದಂಗೆ, ಅದರಿಂದ ಲಾರ್ಜ್ ಆಗಿರುವಂತಹ ಬಾಡಿ ಆಗಿರುತ್ತೆ. ಅಲ್ಲಿ ನೀರು ಏನಾಗಿರುತ್ತೆ ಅಂದರೆ ಒಂದೇ ಕಡೆ ನಿಂತಿರುವಂಥ ನೀರು ಅಥವಾ ನದಿ ಹಳ್ಳ ಕೊಳ್ಳಗಳಿಂದ ನೀರು ಬಂದು ಅಲ್ಲಿ ಸೇರ್ಪಡೆ ಆಗುತ್ತೆ. ಓಕೆ, ಸೊ ಹಾಗಾಗಿ ಇದು ಹೇಗಿರತ್ತಪ್ಪ ಅಂತ ಕೇಳಿದರೆ ಸ್ಥಿರವಾದಂತಹ ನೀರಿನ ಮೂಲವಾಗಿರುತ್ತೆ. ಸ್ಟ್ಯಾಟಿಕ್ ಬಾಡಿ ಆಫ್ ವಾಟರ್ ಅಂತಲೇ ಕರಿತೀವಿ. ಹಾಗಾಗಿ ಇದು ಸರಿಯಾಗಿದೆ. 2ನೇ ನೋಡಿ, ಸರೋವರಗಳು ಎಲ್ಲ ಕಡೆಗಳಲ್ಲಿ ಭೂಮಿಯಿಂದ ಆವೃತವಾಗಿರುತ್ತೆ. ಕಂಪ್ಲೀಟಾಗಿ ಲ್ಯಾಂಡಿಂದ ಏನಾಗುತ್ತೆ ಸರೌಂಡಿಂಗ್ ಆಗಿರುವಂತಹ ಒಂದು ಏರಿಯಾವಾಗಿರುತ್ತೆ. ಇದು ಕೂಡ ಸರಿಯಾಗಿರುವಂಥದ್ದು. ಕ್ಯಾಸ್ಪಿಯನ್ ಸಮುದ್ರವು ವಿಶ್ವದ ಅತಿ ದೊಡ್ಡ ಸರೋವರವಾಗಿದೆ. ಕ್ಯಾಸ್ಪಿಯನ್ ಅಂತೇಳಿ ಸಮುದ್ರ ಅಂತ ಕರಿತೀವಿ, ಆದರೆ ಇದು ಸಮುದ್ರ ಅಲ್ಲ. ಇದು ಏನಪ್ಪ ಅಂದರೆ ಒಂದು ಲೇಕ್ ಆಗಿರುತ್ತೆ. ಹಾಗಾಗಿ ವರ್ಲ್ಡ್ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಅಂತ ಕರೆಯುವಂಥದ್ದು ಯಾವುದನ್ನು ಕರಿತೀವಪ್ಪ ಅಂದರೆ ಕ್ಯಾಸ್ಪಿಯನ್ ಅನ್ನೇ ಕರೆಯುವಂಥದ್ದು. ಹಾಗಾಗಿ
ನೋಡಿ, ಕ್ಯಾಸ್ಪಿಯನ್ ಸಮುದ್ರವು ವಿಶ್ವದ ಅತಿ ದೊಡ್ಡ ಸರೋವರವಾಗಿದೆ ಅಂದರೆ ಇದು ಕೂಡ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಚಿಲ್ಕಾ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ, ಇದು ಕೂಡ ಸರಿಯಾಗಿದೆ. ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟು ಕೂಡ ಸರಿಯಾಗಿರೋದ್ರಿಂದ 1, 2, 3, 4, 6 ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ಸರಿಯಾಗಿರುತ್ತೆ. ಇಲ್ಲಿ ಡಿ ಅಂತ ಮಾಡೋಣ, ಇಲ್ಲಿ ಎ ಬಿ ಸಿ ಅಂತ ಇದನ್ನು ತಗೊಂಡ್ರು, ಇದು ಡಿ. ಒಟ್ಟಾರೆ ಎಲ್ಲವೂ ಕೂಡ ಸರಿಯಾಗಿರುವಂತಹ ಹೇಳಿಕೆ ಆಗಿರುತ್ತೆ. ಓಕೆ, ಇದು 10ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಯಾವ ಸರೋವರಗಳು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಇದೆ. ಯಾವ ಸರೋವರ ಸರಿಯಾಗಿ ಹೊಂದಾಣಿಕೆ ಆಗಲ್ಲ? ಉಲಾರ್ ಸರೋವರ ಅಂತ ಇದೆ, ಇದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಇದೆ. ಉಲಾರ್ ಲೇಕ್ ಅನ್ನುವಂಥದ್ದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದರೆ ಸರಿ. ಎಲ್ಲಿದೆಯಪ್ಪ ಅಂದರೆ ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂತಹ ಒಂದು ಲೇಕ್ ಆಗಿರುತ್ತೆ. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕೊಟ್ಟಾಗ ಇದು ಸರಿ ಉತ್ತರ, ರೈಟ್. ನೆಕ್ಸ್ಟ್ ನೋಡಿ, ತೋನ್ಸೆ ಮುರಿರಿ ಅಂಥೇಳಿ ಒಂದು ಸರೋವರ ಕಂಡುಬರುತ್ತೆ, ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂಥೇಳಿ ಇದೆ, ಇದು ತಪ್ಪಾಗಿರುವಂಥದ್ದು. ಎಲ್ಲಿದೆಯಪ್ಪ ಅಂದರೆ ಇದು ಲಡಾಖಲ್ಲಿ ಕಂಡುಬರುವಂಥದ್ದು. ಎಲ್ಲಿದೆ ಅಂತ ಕೇಳಿದರೆ ನೋಡಿ, ಇದಕ್ಕೆ ಆಪ್ಷನ್ ಆಗಿ ತೊಗೊಂಡಾಗ ಇದು ಲಡಾಖಲ್ಲಿ ಕಂಡುಬರುವಂತಹ ಒಂದು ಸರೋವರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಲಾವಾಸಾ ಎನ್ನುವಂತಹ ಒಂದು ಲೇಕ್ ಇದೆ, ಇದು ಆರ್ಟಿಫಿಷಿಯಲ್ ಕೆಟಗರಿಗೆ ಸೇರುತ್ತೆ ಅಂತ ಕೇಳಿದರೆ ಹೌದು, ಇದು ಕೃತಕವಾದಂತಹ ಒಂದು ಸರೋವರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಅಷ್ಟಮುಡಿ ಅಂತ ಇದೆ. ಅಷ್ಟಮುಡಿ ಅನ್ನುವಂಥದ್ದು ಇದು ಲಾಗೂನ್ ಲೇಕ್ ಅಂತ ಕೇಳಿದರೆ ಇದು ಕೂಡ ಸರಿಯಾಗಿರುವಂಥದ್ದು. ಲಾಗೂನ್ ಸರೋವರ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಸರೋವರವಾಗಿರುತ್ತೆ. ನೋಡಿ, ಆ ಸರೋವರ ಅದಕ್ಕೆ ಸಂಬಂಧಪಟ್ಟಂತಹ ಯಾವ ಕೆಟಗರಿಗೆ ಸೇರುತ್ತೆ, ಅದರ ಇಂಪಾರ್ಟೆಂಟ್ ಏನು ಎನ್ನುವಂತಹ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಬೋದು. ನೋಡಿ, ಎಷ್ಟು ಪ್ರಶ್ನೆಗಳು ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳಾಗಿರ್ತವೆ. ಈ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಓದಿನ ಜೊತೆಗೆ ಆಯಾ ಟಾಪಿಕ್ ಬಂದಾಗ ಈ ಕಾನ್ಸೆಪ್ಟನ್ನು ಕೂಡ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ. ಯಾಕಂದರೆ ಬರೋ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತಾವಂತ ಯಾರಿಗೂ ಗೊತ್ತಿಲ್ಲ. ಲೇಕ್ ಅಂತ ತೊಗೊಂಡಾಗ ಇಲ್ಲಿ ಏನು ಲೇಕ್ ಕೊಟ್ಟಿದ್ದೀರೋ ನಿಮ್ಮ ಹತ್ರನೂ ಲೀಸ್ಟ್ ಇರುತ್ತೆ. ಆ ಲೀಸ್ಟ್ ಜೊತೆಗೆ ಅಲ್ಲಿ ಇಲ್ಲ ಅಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದರ ಇಂಪಾರ್ಟೆಂಟ್ ಏನಂತ ಬರ್ಕೊಳ್ತಾ ಹೋದರೆ ಸೊ ಯಾವುದೇ ಎಕ್ಸಾಮಲ್ಲಿ ಯಾವುದೇ ರೀತಿ ಲೇಕ್ಸ್ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ ಬಂದರೆ ಅದು ಫೇಲ್ಯೂರ್ ಆಗಲ್ಲ. ಓಕೆ ಸ್ನೇಹಿತರೆ, ಇಷ್ಟನ್ನು ಇವತ್ತು ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.